ನಾಡಿನ ಸಮಸ್ತ ಜನತೆಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ನಮಗೆಲ್ಲ ಗೊತ್ತಿದೆ, ಜಗತ್ತಿನ ಒಡೆಯ ಗಣೇಶ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಇರೋದು ಗಣೇಶ. ಗಣೇಶ ಏನೇ ಪೂಜೆ ಮಾಡಲಿ, ಶುಭ ಕಾರ್ಯ ಯಾವುದೇ ಮಾಡಲಿ, ಫಸ್ಟ್ ಅವ್ರಿಗೆ ವಿಘ್ನ ಪೂಜೆ ಮಾಡಿ ಆಮೇಲೆ ಬೇರೆ ದೇವರುಗಳನ್ನು ಪೂಜೆ ಮಾಡ್ತೀವಿ. ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಪೂಜೆ ಮುಗಿಸಿದ್ದೇವೆ. ಪ್ರತಿ ಬಾರಿಯೂ ನಮ್ಮ DS ಮ್ಯಾಕ್ಸ್ ವಿಶೇಷ ಏನಪ್ಪ ಅಂದರೆ ಮಣ್ಣಿನ ಗಣೇಶನ ಇಡ್ತೀವಿ. ಯಾಕೆ ಮಣ್ಣಿನ ಗಣೇಶ ಇರ್ತೀವಪ್ಪ ಅಂದರೆ ನಮಗೆಲ್ಲ ಗೊತ್ತಿದೆ, POP ಗಣೇಶ ಆದರೆ ನೀರಲ್ಲಿ ಮುಳುಗಲ್ಲ, ನಾವು ಅದ್ರ ಮೇಲೆ ನಿಂತ್ಕೋಬೇಕು ಮತ್ತು ತುಳಬೇಕು, ಅದಾಗುತ್ತೆ. ಹಾಗಾಗಿ ಮಣ್ಣಿನ ಗಣೇಶ ಆದರೆ ಆಟೋಮೆಟಿಕ್ಕಾಗಿ ಮಣ್ಣಲ್ಲಿ ಕರಗುತ್ತೆ. ಅದೇ ಮಣ್ಣನ್ನು ನೀವು ಬಕೆಟಲ್ಲಿ ಬಿಟ್ಕೊಂಡ್ರೆ ಏನೋ ಬಿಟ್ಕೊಂಡ್ರೆ ಮತ್ತೆ ಅದನ್ನು ನೀವು ಸಸಿ ನಡೆಸ್ಬೋದು. ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಹೇಳೋದೇನಪ್ಪ ಅಂದರೆ ಗಣೇಶನ ಮಣ್ಣಿನ ಗಣೇಶ ಇಟ್ಕೊಳ್ಳಿ, ಆ ಮಣ್ಣು ನೀವು ಮತ್ತೆ ಸಸಿ ಬೆಳಿಬೋದು. ಒಂದಕ್ಕೊಂದು ಲಿಂಕ್ ಇದೆ. ನಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಚಿಕ್ಕವರಿದ್ದಾಗ ಗಣೇಶ ಶಕ್ತಿವಂತ, ನಮಗೆಲ್ಲ ಕಾಪಾಡ್ತಕ್ಕಂಥದ್ದು, ನಮ್ಗೆ ಇರ್ತಕ್ಕಂಥ ನೆಗೆಟಿವ್ ಆಗಿರ್ಬೋದು, ವಿಘ್ನಗಳಾಗಿರ್ಬೋದು, ಏನೇ ಅವ್ರಿಗೆ ದೂರ ಮಾಡೋಕ್ಕೆ ಒಬ್ಬರು ಪರಿಹಾರಪ್ಪ ಅಂತಂದರೆ ಅದಕ್ಕೆ ಜಗತ್ತಿಗೆ ಒಡೆಯ ಅಂತ ಹೇಳ್ತೀವಿ ಗಣೇಶನ. ಹಾಗಾಗಿ ನಮ್ಮೆಲ್ಲರಿಗೂ, ನಮ್ಮ ಸಿಬ್ಬಂದಿಗಳಿಗೂ ನಮಗೆಲ್ಲ ಒಳ್ಳೇದು ಮಾಡಲಿ. ಗೌರಿ ಗಣೇಶ ನಾಡಿನ ಸಮಸ್ತ ಜನತೆಗೆ ಇನ್ನೊಂದು ಬಾರಿ ಶುಭಾಶಯಗಳಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.